ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವಾಗ ಆಷಾಢ ಮಾಸ ಇರೋದ್ರಿಂದ ನಾವು ಬಿಡುವಿನ ವೇಳೆಯಲ್ಲಿ ನಾವು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಸಹಾಯಕ್ಕೂ ಇಬ್ಬರು ಬರ್ತಾರೆ ಮಾಡೋಕ್ಕೆ ನನ್ನ ಜೊತೆಯಲ್ಲಿ. ಅವ್ರ ಜೊತೆಯಲ್ಲಿ ಸೇರಿಕೊಂಡು ನನ್ನದೇ ಆದ ಐಡಿಯಾಗಳನ್ನು ಬಳಸಿಬಿಟ್ಟು ನಾನು ಮದುವೆಗೆ ಸಂಬಂಧಪಟ್ಟ ಈ ಐಟಮ್ಸ್ನ ರೆಡಿ ಮಾಡ್ತಾ ಇರ್ತೀನಿ. ಅದನ್ನು ನಾನು ಕಸ್ಟಮರ್ಸ್ಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ತಾ ಇರ್ತೀನಿ. ಅವರು ಇಷ್ಟಪಟ್ಟಂಗೆ ಅದನ್ನು ಚೇಂಜ್ ಕೂಡ ಮಾಡ್ತೀನಿ. ಏಕೆಂದರೆ ಒಂದು ಮದುವೆ ಅಂತಂದರೆ ಎಂಥವ್ರೂ ಒಂದು ತೆಂಗಿನಕಾಯಿ, ಬೀಸಣಿಗೆ, ಅದೇನೋ ನಮ್ಮ ಒಂದು ಸಂಪ್ರದಾಯದಲ್ಲಿ ಅದು ಬಂದ್ಬಿಟ್ಟಿದೆ. ಒಂದು ತೆಂಗಿನಕಾಯಿ, ಬೀಸಣಿಗೆ ಹುಡುಗನಿಗೆ ಕಾಶಿ ಯಾತ್ರೆ ಟೈಮ್ನಲ್ಲಿ ಕೊಡೋದು. ತೆಂಗಿನಕಾಯಿ ಮೊದಲು ಹಾಗೆ ಕೊಡ್ತಿದ್ರು, ಆದರೆ ಈಗ ಅದನ್ನು ಅಲಂಕಾರ ಮಾಡಿ ಕೊಡ್ತಾರೆ. ಬೆಲ್ಲ ಕೊಡ್ತಾರೆ ನೋಡಿ, ಇದು ಬೆಲ್ಲದ ಅಲಂಕಾರ ಅಂತ ನಾನು ಮಾಡಿಟ್ಟಿದ್ದೀನಿ. ಹುಡುಗನಿಗೆ ಕನ್ನಡಿ ತೋರಿಸ್ತಾರೆ. ಆ ಕನ್ನಡಿಗೋಸ್ಕರ ನಾನೇನು ಮಾಡಿದ್ದೀನಿ, ಅದನ್ನು ಅಲಂಕಾರ ಮಾಡಿದ್ದೀನಿ. 2 ಥರ ತೆಂಗಿನಕಾಯಿಗಳು ಎಲ್ಲ ಮಾಡಿದ್ದೀನಿ ನಾನು. ಮತ್ತು ವರಪೂಜೆಯಲ್ಲಿ ಕೊಡೋವಂಥ ಗೊಂಬೆ ಸೆಟ್ಗಳನ್ನು ರೆಡಿ ಮಾಡಿಟ್ಟಿರ್ತೀನಿ. ಆಮೇಲೆ ಅವ್ರಿಗೆ ಬೇಕಾದ್ರೂ ಕೂಡ ನಾನು ಅದನ್ನು ಬೇರೆ ಬೇರೆ ತರಹ ವೆರೈಟಿಗಳು ಕೂಡ ಮಾಡಿಕೊಡ್ತೀನಿ. ಇದು ಒಂದು ಹಾಬಿ ಅಂತಲೇ ತಿಳ್ಕೊಬೋದು. ನನ್ನ ತುಂಬ ಜನ ಕೇಳ್ತಾರೆ, ನಮಗೂ ಬರುತ್ತೆ ಮಾಡೋಕ್ಕೆ ಅಂಥೇಳಿ. ಇದು ಏನು ಅಂದರೆ, ಮಾಡೋಕ್ಕೆ ಬರುತ್ತೆ ಅನ್ನೋದಲ್ಲ, ಜನಕ್ಕೆ ಯಾವ ತರಹ ಬೇಕು ಅನ್ನೋ, ಅವ್ರಿಗೆ ಯಾವ ರೀತಿ ಅವ್ರ ಐಡಿಯಾ ಇದೆ ಅನ್ನೋದನ್ನು ನೀವು ತಲೆಯಲ್ಲಿ ತೊಗೊಂಡು ಮಾಡಿಕೊಟ್ರೆ ಖಂಡಿತ ಅವರು ನಿಮ್ಮನ್ನು ಅಪ್ರಿಷಿಯೇಟು ಮಾಡ್ತಾರೆ. ಅವ್ರು ತೊಗೊಂಡು ಅದಕ್ಕೆ ತಕ್ಕ ಒಂದು ಪ್ರೈಸ್ ಅಂದರೆ ಹೆಚ್ಚು ಹಿಡದೆ ಹೋದರೆ ಅವ್ರು ಖಂಡಿತ ತೊಗೊಳ್ತಾರೆ. ಅದರಿಂದ ನಾನು ಹೇಳೋದೇನು ಅಂದರೆ, ಈ ಕ್ರಾಫ್ಟ್ ವರ್ಕು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇದ್ದಾಗ ನಮ್ಮ ಮನೆಯಲ್ಲೇ ಈ ಥರ ಒಂದು ಏನಾದರೂ ಒಂದನ್ನು ರೆಡಿ ಮಾಡ್ತಾ ಇದ್ದರೆ ಅದಕ್ಕೊಂದು ಬೆಲೆ ಖಂಡಿತ ಇದೆ. ಕಲೆಗೆ ಯಾವತ್ತೂ ಬೆಲೆ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದೇ ನನ್ನ ಉದ್ದೇಶ ನಿಮ್ಗೆ ಹೇಳಬೇಕು ಅನ್ನೋದು. ಅದಕ್ಕೆ ನೀವು ಕೂಡ ಟೈಮ್ ಇದ್ದಾಗ ಸಿಂಪಲಾಗಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಅದನ್ನು ಬೆಳೆಸ್ಕೊಳ್ಳೋಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದರಲ್ಲಿರೋ ಕೆಲವು ವಸ್ತುಗಳನ್ನ ಬೃಂದಾವನ, ಗೌರಿ, ಅದೆಲ್ಲ ನಾನು ನಿಮಗೆ ಮಾಡೋದು ಕೂಡ ತೋರಿಸಿದ್ದೀನಿ. ಕಳಶ ಎಲ್ಲನೂ ನನ್ನ ಚಾನಲಲ್ಲಿ ನೀವು ಹಳೆ ವಿಡಿಯೋಗಳನ್ನು ತೆಗೆದು ನೋಡಿದಾಗ ಇದನ್ನು ಹೇಗೆ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ಖಂಡಿತ ಗೊತ್ತಾಗುತ್ತೆ. ನಮಸ್ಕಾರ.